ಹಾಯ್ ಫ್ರೆಂಡ್ಸ್, ಬ್ಲೂ ಸ್ಕೈ ರಿಯಲ್ಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಶ್ರೀಕಾಂತ್. ಇವತ್ತು ನಾನು ನಿಮಗೊಂದು 2030 BDA ಸೈಟ್ ತೋರ್ಸೋಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್. ಓಕೆ, ತುಂಬಾ ಚೆನ್ನಾಗಿದೆ, ರೀಸನಬಲ್ ಪ್ರೈಸು, ಒಂದು ಚಾನ್ಸ್ ಪ್ರಾಪರ್ಟಿ ಅಂತ ಹೇಳ್ಬೋದು. ಓಕೆ, ಯಾಕಂದರೆ ನಿಮ್ಗೊಂದು ಕ್ಲೂ ಕೊಡ್ತೀನಿ. ಇವಾಗಲೇ ಅಲ್ಲಿ ಅವರು ಫೌಂಡೇಶನ್ ಆಗಿ ಬಿಟ್ಟಿದ್ದಾರೆ. ಓನರ್ಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರೋದ್ರಿಂದ ಅವರು ಕನ್ಸ್ಟ್ರಕ್ಷನ್ ಸ್ಟಾಪ್ ಮಾಡಿದ್ದಾರೆ. ಆ ಫೌಂಡೇಶನ್ ಏನು ಹಾಕಿದ್ದಾರೆ ಹಾಗೆ ಬಿಟ್ಕೊಟ್ಬಿಡ್ತೀನಿ, ಬರೀ ಸೈಟ್ ಪ್ರೈಸಲ್ಲಿ ಕೊಟ್ಬಿಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಪ್ಲ್ಯಾನ್ ಸ್ಯಾಂಕ್ಷನ್ ಮಾಡ್ಕೊಂಡಿರೋದು ಹಾಗೆ ಎಲ್ಲ ಅವರು ನಿಮಗೆ ವಿತೌಟ್ ಎನಿ ಕಾಸ್ಟ್ ಕೊಟ್ಬಿಡ್ತೀನಿ ಅಂತ ಹೇಳಿದ್ದಾರೆ. ಓಕೆ, ತುಂಬಾ ಚೆನ್ನಾಗಿದೆ. BDA ಪ್ರಾಪರ್ಟಿ, ಚಾನ್ಸ್ ಪ್ರಾಪರ್ಟಿ. ಫೌಂಡೇಶನ್ ಹಾಕೋದಕ್ಕೆ ಅವ್ರು ಏನು ಖರ್ಚು ಮಾಡಿದ್ದಾರಲ್ಲ ಅದೆಲ್ಲ ಬಿಟ್ಕೊಟ್ಬಿಡ್ತೀನಿ. ಆಮೇಲೆ ಪ್ಲ್ಯಾನ್ ಸ್ಯಾಂಕ್ಷನ್ ಮಾಡ್ಕೊಳ್ಳೋದು ಚಾರ್ಜಸ್ ಎಲ್ಲ ಅವರು ಎಕ್ಸ್ಟ್ರಾ ಕೇಳೋದಿಲ್ಲ, ಅದೆಲ್ಲ ನಿಮಗೆ ಡಾಕ್ಯುಮೆಂಟ್ಸ್ ಕೊಟ್ಬಿಡ್ತೀನಿ ಅಂತ ಹೇಳಿದ್ದಾರೆ. ಓಕೆ, ಅಂಥ ಪ್ರಾಪರ್ಟಿ ಇವತ್ತು ತೊಗೊಂಬಂದಿದ್ದೀನಿ ಫ್ರೆಂಡ್ಸ್, ಸರಿನಾ? ಅದಕ್ಕಿಂತ ಮುಂಚೆ ನಾನು ನಿಂತಿರೋ ಜಾಗ ನೋಡಿ, ಹೆಣ್ಣೂರು ಬಾಗ್ಲೂರು ಮೇನ್ ರೋಡಲ್ಲಿ ಸ್ಪರ್ಶ್ ಹಾಸ್ಪಿಟಲ್ ಇದೆಯಲ್ಲ, ದಾಟಿ ಸ್ವಲ್ಪ ಮುಂದೆ ಬಂದರೆ ಇದು ಜಾತರ್ ಹೋಟೆಲ್ ಸಿಗುತ್ತೆ. ಇದು ಗೆದ್ಲಹಳ್ಳಿ. ಇಲ್ಲಿ ನೋಡಿ, ಜಾತರ್ ಹಾಸ್ಪಿಟಲ್, ಕ್ರಿಯಾಟಿಸ್ ಹಾಸ್ಪಿಟಲ್ ಪಕ್ಕದಲ್ಲಿ ಗ್ಲೋಬಲ್ ಬೇಬಿ ಸ್ಟೋರ್. ಇಲ್ಲೊಂದು ಚಿಕ್ಕ ಕಮರ್ಷಿಯಲ್ ಬಿಲ್ಡಿಂಗ್ ಇದೆ. ಇಲ್ಲಿ ನಿಂತಿದ್ದೀನಿ. ಇಲ್ಲಿಂದ ಜಸ್ಟ್ ಒಂದು 100 ಮೀಟರ್ಸ್ ದೂರದಲ್ಲಿ ಅದು BDA ಪ್ರಾಪರ್ಟಿ ಇದೆ ಫ್ರೆಂಡ್ಸ್, ಭೈರತಿ BDA ಪ್ರಾಪರ್ಟಿ. ಓಕೆ, ತುಂಬಾ ಚೆನ್ನಾಗಿದೆ. 30 ಅಡಿ ರೋಡ್ ಇದೆ, ನಾರ್ತ್ ಫೇಸಿಂಗ್ ಇದೆ. 2030 ಫೌಂಡೇಶನ್ ಹಾಕಿ ಬಿಟ್ಟಿರೋದು, ರೀಸೆಂಟಾಗಿ ಸ್ಟಾಪ್ ಮಾಡಿದೆ, ಅಂದರೆ 15 ಡೇಸ್ ಹಿಂದೆ ಸ್ಟಾಪ್ ಮಾಡಿರೋದು ಅದು ಫೌಂಡೇಶನ್. ಅದೆಲ್ಲ ಹಾಗೆ ನಿಮಗೆ ಕಾಸ್ಟ್ ಪ್ರೈಸಲ್ಲಿ ಹಾಗೆ ಕೊಟ್ಬಿಡ್ತಾರೆ, ಪ್ಲ್ಯಾನ್ ಕೊಟ್ಬಿಡ್ತಾರೆ. ಅಂಥ ಪ್ರಾಪರ್ಟಿ ಮಿಸ್ ಮಾಡಬೇಡಿ, ಒಂದು ಸಲ ಬಂದು ನೋಡಿ ಫ್ರೆಂಡ್ಸ್. ನಾನಿವಾಗ ನಿಂತಿರೋ ಜಾಗ ಗೊತ್ತಾಯ್ತಲ್ಲ, ಇನ್ನೊಂದು ಸಲ ಹೇಳ್ತೀನಿ. ಹೆಣ್ಣೂರು ಬಾಗ್ಲೂರು ಮೇನ್ ರೋಡಲ್ಲಿ ಸ್ಪರ್ಶ್ ಹಾಸ್ಪಿಟಲ್ ದಾಟಿ ಸ್ವಲ್ಪ ಮುಂದೆ ಬಂದರೆ ಜಾತರ್ ಹೋಟೆಲ್, ಕ್ರಿಯಾಟಿಸ್ ಹಾಸ್ಪಿಟಲ್, ಬೇಬಿ ಗ್ಲೋಬಲ್ ಸ್ಟೋರ್ ಎಲ್ಲ ನೋಡಿ, ಕಮರ್ಷಿಯಲ್ ಬಿಲ್ಡಿಂಗ್. ಇಲ್ಲಿ ನಿಂತಿದ್ದೀನಿ. ಇಲ್ಲಿಂದ 100 ಮೀಟರ್ ದೂರದಲ್ಲಿ ಇದೆ ಫ್ರೆಂಡ್ಸ್. ಓಕೆ, ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೇ ನಾನು ಹಾಕೋ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರೋದು. ಆಮೇಲೆ ನಿಮ್ಮ ಯಾವುದಾದ್ರು ಪ್ರಾಪರ್ಟೀಸ್, ಸೈಟ್ ಅಥವಾ ಮನೆ ಏನಾದರೂ ಸೇಲ್ಗಿದ್ರೆ ಈ ಲೊಕೇಶನ್ನಲ್ಲಿ ಸ್ಕ್ರೀನ್ ಮೇಲೆ ಆಗೋ ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿರ್ತೀನಿ, ಫೋನ್ ಮಾಡಿ ಡೀಟೇಲ್ಸ್ ಕೊಡಿ. ಆದಷ್ಟು ಬೇಗ ಒಳ್ಳೆ ರೇಟಲ್ಲಿ ಸೇಲ್ ಮಾಡಿ ಕೊಡ್ತೀನಿ ಫ್ರೆಂಡ್ಸ್, ಸರಿನಾ? ನಾನು ನಿಮಗೆ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದಿಲ್ಲ. ಓಕೆ, ತುಂಬ ಜನ ನನಗೆ 2030 ಸೈಟ್ ಬೇಕು, 2030 ಸೈಟ್ ಬೇಕು ಅಂತ 100 ಸಲ ಫೋನ್ ಮಾಡಿದರು. ಬಟ್ ಇವತ್ತು ಬಂದಿದೆ ಒಂದು. ಆ್ಯಕ್ಚುಲಿ ಇನ್ಫ್ಯಾಕ್ಟ್ 2 ಸೈಟ್ ಇದೆ ಅಲ್ಲಿ. ಆಯಿತಾ, ಬನ್ನಿ ತೋರಿಸ್ತೀನಿ ನಿಮಗೆ. ಸೈಟ್ ಕರ್ಕೊಂಡೋಗಿ ತೋರಿಸ್ತೀನಿ. ನಾನು ನಿಮಗೆ ಜಾಸ್ತಿ ಟೈಮ್ ವೇಸ್ಟ್ ಮಾಡಿಸೋದು ಬೇಡ ಫ್ರೆಂಡ್ಸ್, ಆಯಿತಾ? ಬನ್ನಿ ಫ್ರೆಂಡ್ಸ್, ಇವಾಗ ಸೈಟ್ ಹತ್ರ ಹೋಗೋಣ. ಫ್ರೆಂಡ್ಸ್ ನೋಡಿ, ನಾನು ಇವಾಗ ಸೈಟ್ ಹತ್ರ ಹೋಗ್ತಾ ಇದ್ದೀನಿ. ಓಕೆ ನೋಡಿ, ಇದು BDA ಪ್ರಾಪರ್ಟಿ. ಇದು ನೋಡಿ, BDAದು ಅದರದ್ದೇ ಆದ ಒಂದು ಏನು ಲುಕ್ಸ್ ಇರುತ್ತೆ, ಅದರದ್ದೇ ಆದ ಒಂದು ಕದರ್ ಇರುತ್ತೆ. ನೋಡಿ ಎಲ್ಲ ಹೇಗೆ ಕನ್ಸ್ಟ್ರಕ್ಷನ್ಗಳು ನಡೀತಾ ಇದೆ ನೋಡಿ. 30 ಅಡಿ ರೋಡ್ ಇದೆ ನೋಡಿ ಫ್ರೆಂಡ್ಸ್, ಹೇಗಿದೆ ಲೇಔಟು. ಎಷ್ಟೊಂದು ಕನ್ಸ್ಟ್ರಕ್ಷನ್ ನಡೀತಾ ಇದೆ ನೋಡಿ. ಎಲ್ಲಿ ನೋಡಿದ್ರು ಬರೀ ಕನ್ಸ್ಟ್ರಕ್ಷನ್ನೇ ನಡೀತಾ ಇದೆ. ತುಂಬಾ ಚೆನ್ನಾಗಿದೆ. ಫಾಸ್ಟೆಸ್ಟ್ ಡೆವಲಪಿಂಗ್ ಏರಿಯಾ ನೋಡಿ ಫ್ರೆಂಡ್ಸ್. ಡೆವಲಪ್ಮೆಂಟ್ಸ್ ನೋಡಿ ಎಲ್ಲ ಹೇಗೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಂತ. ಎಲ್ಲ ಕಡೆಯೂ ಅದೇ ಫಾಸ್ಟೆಸ್ಟ್ ಡೆವಲಪಿಂಗ್ ಏರಿಯಾ. ಇದು ಮಿಸ್ ಮಾಡಬೇಡಿ. ಇದು BDA ಪ್ರಾಪರ್ಟಿ. ಅದು 2030 ಬಂದಿದೆ. ಓಕೆ, ರೀಸನಬಲ್ ಪ್ರೈಸು, ಲ್ಯಾಂಡ್ ಪ್ರೈಸು. ಬನ್ನಿ ಫ್ರೆಂಡ್ಸ್, ಇವಾಗ ನಾನು ನಿಮಗೆ ಸೈಟ್ ಹತ್ರ ಕರ್ಕೊಂಡೋಗ್ತೀನಿ, ಸೈಟ್ ತೋರಿಸ್ತೀನಿ ಫ್ರೆಂಡ್ಸ್. ಇದೇ ಸೈಟು ಸೇಲ್ಗಿರೋದು ನೋಡಿ. ಫೌಂಡೇಶನ್ ಹಾಕಿದಾರಲ್ಲ ಇದೆ. ಓಕೆ ನೋಡಿ, ಹಿಂದೆಗಡೆ ಮನೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇವಾಗ ಇಲ್ಲಿನ ವಾತಾವರಣ ತೋರಿಸ್ತೀನಿ ನೋಡಿ. ಇದೊಂದು ಮನೆ ರೆಡಿಯಾಗಿದೆ, ವಾಸ ಇದ್ದಾರೆ ನೋಡಿ. ಅಲ್ಲೊಂದು ಆಲ್ರೆಡಿ ಆಗಿದೆ, ಇಲ್ಲೊಂದು ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಅಲ್ಲೊಂದು ನಡೀತಾ ಇದೆ, ಅಲ್ಲೊಂದು. ನಿಮಗೆ ಏನು ನೋಡಿದ್ರು ಬರೀ ಕನ್ಸ್ಟ್ರಕ್ಷನ್ಸೇ ಕಾಣಿಸುತ್ತೆ. ಇಲ್ಲಿನ ವಾತಾವರಣ ತೋರಿಸ್ತೀನಿ ನೋಡಿ. ಅಲ್ಲಿ ಹಿಂದೆಗಡೆ ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಫೌಂಡೇಶನ್ ಹಾಕಿದ್ದಾರೆ, ಕೆಲಸ ನಡೀತಾ ಇದೆ ನೋಡಿ. ತುಂಬಾ ಚೆನ್ನಾಗಿದೆ. ಓಕೆ, ಆಮೇಲೆ ಇನ್ನೊಂದು ಹೇಳಬೇಕು ಅಂದರೆ, ಈ ಪಕ್ಕದಲ್ಲಿ ನೋಡಿ, ಈ ಸ್ಕೂಲ್ ಇದೆಯಲ್ಲ, ಅಲ್ಲಿ ಪಕ್ಕದಲ್ಲಿ ಅರೌಂಡ್ ಓಕೆ ಅಲ್ಲಿದೆ ನೋಡಿ, ಅಲ್ಲಿ ಕಾಂಪೌಂಡ್ ಕಾಣ್ತಾ ಇದೆಯಲ್ಲ, ಆ ಕಡೆ ಇರೋದು ಅದು ಟೆಕ್ ಪಾರ್ಕ್ ಬರ್ತಾಯಿದೆ ಫ್ರೆಂಡ್ಸ್. ಅದು ಟೆಕ್ ಪಾರ್ಕ್ ಬರ್ತಾಯಿದೆ ಅಂತ ಇವಾಗ ಆಲ್ರೆಡಿ ತುಂಬಾ ಸುದ್ದಿ ಇದೆ, ಕೆಲಸ ನಡೀತಾ ಇದೆ ಅಂತ ಗೊತ್ತಾಗಿದೆ ನನಗೆ. ಓಕೆ, ಟೆಕ್ ಪಾರ್ಕ್ ಅದು ಅರೌಂಡ್ 120 ಏಕರ್ಸ್ ಲ್ಯಾಂಡ್ ಇದೆ ಅಲ್ಲಿ.
ಸಾಕಷ್ಟು ಸಾಫ್ಟ್ವೇರ್ ಕಂಪ್ನೀಸ್ ಬರುತ್ತೆ. ಅದೇನಾದರೂ ಕೆಲಸ ಸ್ಟಾರ್ಟಾಗಿ ಟೆಕ್ ಪಾರ್ಕ್ಸ್ ಬಂದುಬಿಟ್ರೆ ಇದಕ್ಕೆ ಶುಕ್ರ ದಸೆ ಹೊಡೆದ್ಬಿಡುತ್ತೆ ಫ್ರೆಂಡ್ಸ್ ಈ ಸೈಟ್ಗೆ. ಸರಿನಾ? ನೋಡಿ ಇವಾಗ ಸೇಲ್ಗಿರೋದು ಇದೆ. ನಾನು ನಿಮಗೆ ಈ ಸೈಟ್ನ ಡೀಟೇಲ್ಸ್ ಹೇಳ್ತೀನಿ. ಇದು ಡೈಮೆನ್ಷನ್ ಬಂದು 20x30, 600 ಸ್ಕ್ವೇರ್ ಫೀಟ್ ಇದೆ. ಓಕೆ, ನಾರ್ತ್ ಫೇಸಿಂಗ್ ಸೈಟು, 30 ಅಡಿ ರೋಡ್ ಇದೆ ಫ್ರೆಂಡ್ಸ್. ನೋಡಿ ಸೈಟ್ ಮುಂದೆ ಅಲ್ಲಿಂದ ಅಲ್ಲಿವರೆಗೂ 30 ಅಡಿ ರೋಡ್ ಇದೆ. ಓಕೆ, ತುಂಬಾ ಚೆನ್ನಾಗಿ ಅಗಲವಾದ ರೋಡ್ ಇದೆ. ನಾರ್ತ್ ಫೇಸಿಂಗ್ ಸೈಟು. ಇದು BDA ಪ್ರಾಪರ್ಟಿ ಆಗಿರೋದ್ರಿಂದ BDA ಖಾತಾ ಇದೆ. ಓಕೆ, ರೇಟ್ ಬಂದು 1 CR ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸ್ಲೈಟ್ ನೆಗೋಷಿಯಬಲ್ ಇರುತ್ತೆ ಫ್ರೆಂಡ್ಸ್. ಆಮೇಲೆ ನಾನು ನಿಮಗೆ ಮುಂಚೆನೇ ಹೇಳ್ದಂಗೆ ಈ ಫೌಂಡೇಶನ್ ಏನು ಹಾಕಿದಾರಲ್ಲ ಅದರದ್ದು ಚಾರ್ಜಸ್ಸು, ಆಮೇಲೆ ಆ ಪ್ಲ್ಯಾನ್ ಅಪ್ರೂವಲ್ ತೊಗೊಂಡಿರೋದು, ಸ್ಯಾಂಕ್ಷನ್ ಆಗಿರೋದು ಅದೆಲ್ಲ ನಿಮಗೆ ಹಾಗೆ ಫ್ರೀ ಆಫ್ ಕಾಸ್ಟ್ ಕೊಡ್ತಾರೆ. ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಮಾಡೋದಿಲ್ಲ. ಅವ್ರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರೋದ್ರಿಂದ ಅದು ಈ ಸೈಟ್ ಸೇಲ್ಗೆ ಇಟ್ಟಿದ್ದಾರೆ. ಚಾನ್ಸ್ ಪ್ರಾಪರ್ಟಿ ನೋಡಿ, ಹೀಗೆ ಬಿಟ್ಟು ಅರ್ಧಂಬರ್ಧ ಕಟ್ಟಿದ್ದಾರೆ. ನಿಮಗೆ ಹಾಗೆ ನೀವು ಬೇಕಾದ್ರೆ ಕಂಟಿನ್ಯೂ ಮಾಡ್ಬೋದು. ಜಸ್ಟ್ 15 ಡೇಸ್ 20 ಡೇಸ್ ಆಗಿದೆ ಸ್ಟಾಪ್ ಮಾಡಿ. ನೀವು ಇಮಿಡಿಯೇಟ್ ನೀವು ಕಂಟಿನ್ಯೂ ಮಾಡ್ಬೋದು ತೊಗೊಂಡು. ಓಕೆ, ಇನ್ನೊಂದು ಸಲ ಹೇಳ್ತೀನಿ. ಈ ಡೈಮೆನ್ಷನ್ ಬಂದು 20x30, 600 ಸ್ಕ್ವೇರ್ ಫೀಟ್, ನಾರ್ತ್ ಫೇಸಿಂಗ್ ಸೈಟು, BDA ಖಾತಾ ಬರುತ್ತೆ. BDA ಪ್ರಾಪರ್ಟಿ ಇದು, ಅದಕ್ಕೆ BDA ಖಾತಾ ಬರುತ್ತೆ. ರೇಟ್ ಬಂದು 1 CR ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸ್ಲೈಟ್ ನೆಗೋಸಿಯೇಷನ್ ಇರುತ್ತೆ ಫ್ರೆಂಡ್ಸ್. ಇದು ಬರೀ ಸೈಟ್ ವ್ಯಾಲ್ಯೂ. ಇದ್ರ ಹಿಂದೆಯೇ ಅಂದರೆ ಆ ಕಡೆ ಪಕ್ಕದ ರೋಡಲ್ಲಿ ಇನ್ನೊಂದಿದೆ ಸೇಮ್ 20x30 ನಾರ್ತ್ ಫೇಸಿಂಗ್. ಅದು ಅಷ್ಟೇ 1 CR ಕೇಳ್ತಾ ಇದ್ದಾರೆ. ಬರೀ ಲ್ಯಾಂಡ್ ವ್ಯಾಲ್ಯೂ. ಯಾಕೆ ನೀವು ಅದನ್ನು ಖಾಲಿ ಸೈಟ್ ತೊಗೊಳ್ಳಿ, ಇದು ಫೌಂಡೇಶನ್ ಆಗಿರೋದೇ ತೊಗೊಳ್ಬೋದು. ಚಾನ್ಸ್ ಪ್ರಾಪರ್ಟಿ 2 ಸೈಟ್ ಇದೆ ಇಲ್ಲಿ ಸೇಲ್ಗೆ. 20x30 2 ಸೈಟ್ ಇದೆ. ಈ ರೋಡ್ಗೊಂದು, ಈ ಸೈಡ್ಗೆ ಇದೊಂದು, ಇದು ಪಕ್ಕದ ಇಲ್ಲೊಂದು, 2 ಸೈಟ್ ಇದೆ. 2 ಸೇಮ್ ಪ್ರೈಸ್ ಹೇಳ್ತಾ ಇದ್ದಾರೆ. ಆದರೆ ಇದು ಚಾನ್ಸ್ ಪ್ರಾಪರ್ಟಿ, ಯಾಕಂದರೆ ಇದು ಸಾಕಷ್ಟು ಕೆಲಸ ಆಗಿದೆ, ಹೀಗೆ ಕಂಟಿನ್ಯೂ ಮಾಡ್ಕೊಳ್ಬೋದು. ಓಕೆ, ಅದಕ್ಕೆ ಇದು ತೋರ್ಸೋಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್. ಓಕೆ, ನೀವೇನಾದರೂ ಸೈಟ್ ವಿಸಿಟ್ ಮಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಆಗೋ ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿದ್ದೀನಿ, ಫೋನ್ ಮಾಡಿ ಪ್ಲ್ಯಾನ್ ಮಾಡ್ಕೊಂಡು ವಿಸಿಟ್ ಮಾಡೋಣ. ನಿಮಗೆ ಇಷ್ಟ ಆಗಿದ್ದಲ್ಲಿ ನಾನು ಡೈರೆಕ್ಟ್ ಓನರ್ ಮೀಟಿಂಗ್ ಕೊಡ್ತೀನಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು.